ಹಾಯ್ ಹೆಲೋ ಗೈಸ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು IPL 2025 RCB ವರ್ಸಸ್ KKR ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ಚಾಂಪಿಯನ್ ಟೀಮ್ ಆಗಿದ್ದನು KKR ನ ನಾವು ಈ ಸಲ ಹೊಡಿತೀವಿ ಗುರು. 1-on-1 ಬ್ಯಾಟಲ್ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ಇವಾಗ 1-on-1 ಪ್ಲೇಯರ್ ನ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ಬನ್ನಿ. ಇವಾಗ RCB ಕಡೆ ಓಪನರ್ ಬರೋದು ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ. ಆ ಕಡೆ ಓಪನರ್ ಬರೋದು ಕ್ವಿಂಟನ್ ಡಿಕಾಕ್ ಮತ್ತೆ ಅಜಿಂಕ್ಯ ರಹಾನೆ. ಕ್ವಿಂಟನ್ ಡಿಕಾಕ್ ಫಿಲ್ ಸಾಲ್ಟ್ ನೀವು ಕಂಪ್ಯಾರಿಸನ್ ನೋಡೋದಾದ್ರೆ, ಫಿಲ್ ಸಾಲ್ಟ್ ಅವರು ಈಗೀಗ ತುಂಬಾ ಸಖತ್ತಾಗಿ ಆಡ್ತಿದ್ದಾರೆ. ಅಂದ್ರೆ ಇತ್ತೀಚೆಗೆ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. T20 ಸಖತ್ತಾಗಿ ಆಡ್ತಿದ್ದಾರೆ. ಇಂಗ್ಲೆಂಡ್ ಅಲ್ಲೂ ತುಂಬಾ ಫಾರ್ಮ್ ಅಲ್ಲಿ ಇದ್ದಾರೆ. ಆದ್ರೆ ಕ್ವಿಂಟನ್ ಡಿಕಾಕ್ ಲಾಸ್ಟ್ 2 years ಇಂದ ಸಖತ್ತಾಗಿ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅವ್ರದ್ದು. IPL ಅಲ್ಲೂ ಚೆನ್ನಾಗಿ ಆಡ್ತಿಲ್ಲ. ಅದು ಮುಂಚೆ ಎಲ್ಲ ತುಂಬಾ ಚೆನ್ನಾಗಿತ್ತು, ಜಾಸ್ತಿ ಮ್ಯಾಚಸ್ 50, 100 ಎಲ್ಲ ಹೊಡಿತಿದ್ಲು. ಬಟ್ ಇವಾಗ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೊಂದೇನು ಸರಿ ಇಲ್ಲ. ಎಲ್ಲೋ ಒಂದೊಂದು ಮ್ಯಾಚ್ ಆಡ್ತಾರೆ, ಬಟ್ ಎಲ್ಲಾ ಮ್ಯಾಚ್ ಅಲ್ಲೂ ಕನ್ಸಿಸ್ಟೆನ್ಸಿ ಆಗಿ ಇರಲ್ಲ. ಕ್ವಿಂಟನ್ ಡಿಕಾಕ್ ಫಿಲ್ ಸಾಲ್ಟ್ ನ ನೀವು ಕಂಪ್ಯಾರಿಸನ್ ಮಾಡೋದಾದ್ರೆ 45 ಕ್ವಿಂಟನ್ ಡಿಕಾಕ್ ಅವ್ರಿಗೆ ಕೊಡ್ಬೋದು, ಫಿಲ್ ಸಾಲ್ಟ್ 55 ಕೊಡ್ತಾ ಇದನ್ನ ಫಿಲ್ ಸಾಲ್ಟ್ RCB ಕಡೆ ಅಂತಾನೆ ಹೇಳ್ತೀನಿ ನಾನು ಇದನ್ನ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅಜಿಂಕ್ಯ ರಹಾನೆ ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ ಗುರು. ನಾವ್ ಹೆಂಗಿದನು ನಾವು ವಿರಾಟ್ ಕೊಹ್ಲಿ ಫ್ಯಾನ್ಸ್, ನಾವು ವಿರಾಟ್ ಕೊಹ್ಲಿನೇ ಹೇಳೋದು. ವಿರಾಟ್ ಕೊಹ್ಲಿನೇ ಬೆಸ್ಟ್ ಪ್ಲೇಯರ್ ಗುರು. T20 ನೀವೇನೇ ಸ್ಟ್ರೈಕ್ ರೇಟ್ ಅದು ಇದು ಏನೇ ಮಾತಾಡೋದು ಕೂಡ ವಿರಾಟ್ ಕೊಹ್ಲಿನೇ ಬೆಸ್ಟ್. ಅವರಿಗೆ ನೀವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟು ಕೆಳಗರ್ಗೂ ಇದಾರೆ ಬ್ಯಾಟ್ಸ್ಮನ್ಸ್, ಲೋ ಡೌನ್ ದ ಆರ್ಡರ್ ಬಂದು ಹೊಡೆಯೋರು ಇದಾರೆ ಅಂತ ಏನಾದ್ರು ಫ್ರೀ ಆಗಿ ಬಿಟ್ರೆ ಹೋಗ್ಬಿಟ್ಟು ಗೊತ್ತಾ ಇರ್ತಾರ ಗುರು. ಸ್ಟ್ರೈಕ್ ರೇಟ್ ಎಲ್ಲ 200 ಮೇಲೆ ಇರುತ್ತೆ. ಅವರಿಗೆ ಯಾವಾಗ್ಲೂ ಪ್ರೆಷರ್ ಬಿಲ್ಡ್ ಆಗ್ತಿತ್ತು ಪ್ರತಿ ಸಲ, ಯಾಕಂದ್ರೆ ಕೆಳಗಡೆ ಯಾರು ಆಡ್ತಿರ್ಲಿಲ್ಲ. ಇವರೇ ಜಾಸ್ತಿ ರನ್ಸ್ ಹೊಡಿಬೇಕಿತ್ತು. ಅದಕ್ಕೋಸ್ಕರ ಅವ್ರ ಸ್ಟ್ರೈಕ್ ರೇಟ್ ಕಡಿಮೆ ಇದೆ ಹೊರತು ಅವ್ರೇನ್ ಸ್ಟ್ರೈಕ್ ರೇಟ್ ಕಡಿಮೆಲೆ ಆಡ್ಬೇಕು ಅಂತ ಏನಿಲ್ಲ. ಅವರು T20 ಹೆಂಗ್ ಆಡ್ಬೇಕು ಹಂಗ ಆಡ್ತಾರೆ. ಅವ್ರ ಸ್ಟ್ರೈಕ್ ರೇಟ್ ಎಲ್ಲ ಮ್ಯಾಟ್ರ್ ಆಗಲ್ಲ, ಸಖತ್ತಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಅಜಿಂಕ್ಯ ರಹಾನೆ ಕಂಪ್ಯಾರಿಸನ್ ಅಲ್ಲಿ ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ತೀನಿ ನಾನು. ನೆಕ್ಸ್ಟ್ 1 ಡೌನ್ ಬರೋದು ನಮ್ಮ RCB ಕಡೆ ರಜತ್ ಪಟಿದಾರ್. ಆ ಕಡೆ ಬರೋದು ವೆಂಕಟೇಶ್ ಅಯ್ಯರ್. ವೆಂಕಟೇಶ್ ಅಯ್ಯರ್ ಅಂತೂ ತುಂಬಾ ಸಖತ್ತಾಗಿ ಆಡಿದಾರೆ ಗುರು. ರೀಸೆಂಟ್ IPL ಅಲ್ಲೂ ನೀವು ನೋಡಿರ್ತೀರ, ಲಾಸ್ಟ್ ಇಯರ್ ಅಲ್ಲಿ ಸಖತ್ತಾಗಿ ಆಡಿದ್ದು. ಮತ್ತೆ IPL ಅಲ್ಲೂ ಅವ್ರ ಪರ್ಫಾರ್ಮೆನ್ಸ್ ಸಖತ್ತಾಗಿ ಇದೆ. ಇನ್ನು RCB ಮೇಲಂತೂ ಇನ್ನೂ ಸಖತ್ತಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸಿಗ್ತಾ ಸಖತ್ತಾಗಿ ಹೊಡಿತಾರೆ. ರಜತ್ ಪಟಿದಾರ್ ಲಾಸ್ಟ್ ಇಯರ್ IPL ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಲಾಸ್ಟ್ ಹಾಫ್ ಆಫ್ ದ ಸೀಸನ್ ಸಖತ್ತಾಗಿ ಆಡಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವರಿಬ್ರು ಮಧ್ಯೆ ಕಂಪ್ಯಾರಿಸನ್ ಮಾಡೋದಾದ್ರೆ ವೆಂಕಟೇಶ್ ಅಯ್ಯರ್ ರಜತ್ ಪಟಿದಾರ್ 50-50 ಅನ್ಬೋದು ಗುರು. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಮತ್ತೆ ರಜತ್ ಪಟಿದಾರ್ ಅವ್ರ ಪರ್ಫಾರ್ಮೆನ್ಸ್ ನೀವು ಕಂಪೇರ್ ಮಾಡೋದಾದ್ರೆ ಇಬ್ರದು ಒಂಥರ ಸೇಮ್ ಇದೆ. ಲಾಸ್ಟ್ ಇಯರ್ IPL ಪರ್ಫಾರ್ಮೆನ್ಸ್ ಸೇಮ್ ಇದೆ. ಅದು ಮುಂಚೆ 100 ಬೇರೆ ಹೊಡೆದಿದ್ದಾರೆ ರಜತ್ ಪಟಿದಾರ್ ಅವ್ರ IPL ಅಲ್ಲಿ. ಇವರು ಹೊಡೆದಿದ್ದಾರೆ ಗುರು. ಇವರು 100 ಹತ್ತ ಹೊಡೆದಿದ್ದಾರೆ. 50+ ತುಂಬಾ ಜಾಸ್ತಿ ಹೊಡೆದಿದ್ದಾರೆ. ಚಿನ್ನಸ್ವಾಮಿ ತುಂಬಾ ಸಖತ್ತಾಗಿ ಆಡಿದ್ದಾರೆ. ಇವರಿಬ್ರು ಕಂಪ್ಯಾರಿಸನ್ ನೋಡೋದಾದ್ರೆ ನನಗೆ ಯಾಕೋ 50-50 ಕೊಡೋಣ ಅನ್ಸ್ತಿದೆ. ಇವರಿಬ್ರಿಗೂ 50-50 ಅಂತ ಡಿಸೈಡ್ ಮಾಡ್ತಿದ್ದೀನಿ ನಾನು. ನೆಕ್ಸ್ಟ್ 4th ಬ್ಯಾಟ್ಸ್ಮನ್ ಅಂದ್ರೆ 2 ಡೌನ್ ಬರೋದು ನಮ್ಮ RCB ಕಡೆಗೆ ಲಿಯಾಮ್ ಲಿವಿಂಗ್ಸ್ಟೋನ್. ಆ ಕಡೆ ರಿಂಕು ಸಿಂಗ್ ಬರ್ತಾರೆ. ಅದೇ ಲಿಯಾಮ್ ಲಿವಿಂಗ್ಸ್ಟೋನ್ ಮತ್ತೆ ಆಂಡ್ರೂ ರಸಲ್ ನ ನಾವು ಕಂಪೇರ್ ಮಾಡೋಣ. ಲಿಯಾಮ್ ಲಿವಿಂಗ್ಸ್ಟೋನ್ ಆಂಡ್ರೂ ರಸಲ್ ಕಂಪೇರ್ ಮಾಡಿದ್ರೆ ಆಂಡ್ರೂ ರಸಲ್ ಗುರು ಎಂತ ಪ್ಲೇಯರ್ ಗುರು. ಅವ್ರು ಹಿಂಗ್ ಬಂದ್ ನಿಂತ್ಕೊಂಡ್ರೇನೆ ಭಯ ಆಗತ್ತೆ ಬೌಲರ್ಸಿಗೆ. ಏನ್ ಗುರು ಈ ತರ ಇರೋ ಬಾಡಿ ಬಂದ್ ಹಿಂಗ್ ನಿಂತ್ಕೊಂಡ್ ನೀವೇನಾದ್ರೂ ಕರೆಕ್ಟ್ ಬ್ಯಾಟಿಗೆ ಹಾಕಿದ್ರೆ ಹೋಗುತ್ತದು, ಗ್ರೌಂಡ್ ಇಂದ ಆಚೆ ಹೋಗುತ್ತೆ ಬಾಲು. ತಡೆಯರ್ ಯಾರು ಇರಲ್ಲ. ಇವ್ರಿಗೆ ಯಾವಾಗ್ಲೂ ಜಾಸ್ತಿ ಬೌನ್ಸರೇ ಎಫೆಕ್ಟ್ ಆಗೋದು. ಅದು ವೈಡ್ ಬೌನ್ಸರ್ ಹಾಕ್ಬೇಕು, ಇಲ್ಲ ಯಾರ್ಕರ್ ಹಾಕ್ಬಿಡ್ಬೇಕು. ಅವಾಗ್ಲೇ ಇಂಥ ಮನುಷ್ಯನ ಔಟ್ ಮಾಡಕ್ ಆಗೋದು. ನನಗೆ ಯಾಕೋ ಲಿಯಾಮ್ ಲಿವಿಂಗ್ಸ್ಟೋನ್ ಆಂಡ್ರೂ ರಸಲ್ ಕಂಪ್ಯಾರಿಸನ್ ಅಲ್ಲಿ ಆಂಡ್ರೂ ರಸಲ್ ಬೆಸ್ಟ್ ಅಂತ ಅನ್ಸಿದ್ದಾರೆ. ನೆಕ್ಸ್ಟ್ ನಮ್ಮ RCB ಕಡೆ ಕೃಣಾಲ್ ಪಾಂಡ್ಯ ಮತ್ತೆ ಆ ಕಡೆ ರಿಂಕು ಸಿಂಗ್. ಕೃಣಾಲ್ ಪಾಂಡ್ಯ ರಿಂಕು ಸಿಂಗ್ ಅಲ್ಲಿ ಕಂಪ್ಯಾರಿಸನ್ ಇಲ್ಲ ಗುರು. ರಿಂಕು ಸಿಂಗ್ ಅನ್ಬೋದು. ಕೃಣಾಲ್ ಪಾಂಡ್ಯ ಆಲ್ರೌಂಡರ್ ಆದ್ರೂ ಕೂಡ ಆ ಕಡೆ ರಿಂಕು ಸಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಆಡ್ತಾರೆ. ಅವ್ರು ಆಲ್ರೌಂಡರ್ ಇಲ್ಲ ಅಂದ್ರೂ ಕೂಡ ಯಾವಾಗೋ ಒಂದೊಂದ್ಸಲ ಬೇಕಾದಲ್ಲಿ ಬೌಲಿಂಗ್ ಹಾಕೊಡ್ತಾರೆ. ಅದೇ ಅವ್ರು ಆಲ್ರೌಂಡರ್ ಅಲ್ಲ. ಅದೇ ಬ್ಯಾಟಿಂಗ್ ಅಲ್ಲಂತೂ 300-350 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಲಾಸ್ಟ್ ಬಂದು ಅವ್ರಿಗೆ ಸಿಗೋದು ಒಂದು 8-9 ಬಾಲ್ ಆದ್ರೂ ಕೂಡ 350 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಮ್ಯಾಚ್ ನ ಅಲ್ಲೇ ಟರ್ನ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಇದು ರಿಂಕು ಸಿಂಗ್ ಅವರಿಗೆ ಕೊಡ್ಬೇಕು. ಇದು KKR ಕೊಡ್ತೀನಿ ನಾನು. ಕೃಣಾಲ್ ಪಾಂಡ್ಯಕ್ಕಿಂತ ರಿಂಕು ಸಿಂಗ್ ಬೆಸ್ಟ್ ಅಂತ ಅನ್ಸ್ತಿದೆ. ನೆಕ್ಸ್ಟ್ RCB ಕಡೆ ಬರೋದು ಜಿತೇಶ್ ಶರ್ಮಾ. ಆ ಕಡೆ ರಮಣ್ ದೀಪ್ ಸಿಂಗ್. ರಮಣ್ ದೀಪ್ ಸಿಂಗ್ ತುಂಬಾ ಸಖತ್ತಾಗಿ ಆಡಿದಾರೆ ಗುರು. ಇತ್ತೀಚೆಗೆ ಲಾಸ್ಟ್ ಸೀಸನ್ IPL ನೀವು ನೋಡಿರ್ತೀರಾ, ತುಂಬಾ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರು ಅಷ್ಟೇ ಏನು ಕಡಿಮೆ ಏನಿಲ್ಲ, 270-280 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ತುಂಬಾ ಒಳ್ಳೆ ಪ್ಲೇಯರು. ಜಿತೇಶ್ ಶರ್ಮನ ಏನು ಕಮ್ಮಿ ಇಲ್ಲ. ಇವರಿಬ್ರು ಮಧ್ಯೆ ಕಂಪ್ಯಾರಿಸನ್ ಬಂದ್ರೆ ಇದನ್ನು ರಮಣ್ ದೀಪ್ ಸಿಂಗಿಗೆ ಕೊಡ್ಬೇಕಾಗುತ್ತೆ KKR ಅವರಿಗೆ. ಒಂಥರ 55-45 ಅನ್ಬೋದು ಗುರು. 45 ಜಿತೇಶ್ ಶರ್ಮಾ, 55 ರಮಣ್ ದೀಪ್ ಸಿಂಗ್. ನೆಕ್ಸ್ಟ್ RCB ಕಡೆ ಬರೋದು ಟಿಮ್ ಡೇವಿಡ್. ಆ ಕಡೆ ಸುನಿಲ್ ನಾರಾಯಣ್ ಅಂತೂ ಆಲ್ರೌಂಡರ್. ಏನ್ ಕೊಟ್ರು ಸಾಕತ್ತಾಗಿ ಮಾಡ್ತಾರೆ. ಬ್ಯಾಟಿಂಗು ಚಿಂದಿ, ಬೌಲಿಂಗು ಚಿಂದಿ. ಟಿಮ್ ಡೇವಿಡ್ ಅವ್ರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲೂ ಕೂಡ
ಸುನಿಲ್ ನಾರಾಯಣಿಗೆ ಪಾಯಿಂಟ್ಸ್ ಕೊಡ್ಬೇಕಾಗುತ್ತೆ ಗುರು. ಇದು KKR ಕಡೆಗೆ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ವರ್ಸಸ್ ಆ ಕಡೆ ಹರ್ಷಿತ್ ರಾಣಾ ಈಗೀಗ ಬಂದಿದ್ದಾರೆ, ಚೆನ್ನಾಗಿ ಆಗ್ತಿದ್ದಾರೆ. ಅದೇ ಭುವನೇಶ್ವರ್ ಕುಮಾರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಏನು, ಸ್ಟಾರ್ಟಿಂಗ್ ಅಂದ್ರೆ ಪವರ್ ಪ್ಲೇದಲ್ಲಿ ಸ್ವಿಂಗ್ ಮಾಡಿ ವಿಕೆಟ್ಸ್ ತೆಗಿತಾರ ಗುರು. ಭುವನೇಶ್ವರ್ ಕುಮಾರಿಗೆ ಕೊಡ್ತೀನಿ ನಾನು. ಇದು 51-49 ಅನ್ಬೋದು. ಇದು ಭುವನೇಶ್ವರ್ ಕುಮಾರ್ ಕಡೆ ಕೊಡ್ತೀನಿ ನಾನು. ನಾನೇನು ಹರ್ಷಿತ್ ರಾಣಾ ಒಳ್ಳೆ ಪ್ಲೇಯರ್ ಅಲ್ಲ ಅಂತ ಹೇಳ್ತಿಲ್ಲ, ಬಟ್ ಭುವನೇಶ್ವರ್ ಕುಮಾರಿಗೆ ಕಂಪೇರ್ ಮಾಡಿದ್ರೆ 51-49 ಅಷ್ಟೇ, ಜಾಸ್ತಿ ಏನು ವ್ಯತ್ಯಾಸ ಇಲ್ಲ. ಇದು ನಾನು RCB ಕಡೆ ಕೊಡ್ತೀನಿ, ಭುವನೇಶ್ವರ್ ಕುಮಾರ್ ಕಡೆ. ನೆಕ್ಸ್ಟ್ ಸುಯಶ್ ಶರ್ಮಾ RCB ಕಡೆಯಿಂದ ಮತ್ತೆ KKR ಕಡೆಯಿಂದ ವರುಣ್ ಚಕ್ರವರ್ತಿ ಕಂಪ್ಯಾರಿಸನ್ ನೋಡಿದೆ ನಿಮಗೆ. ಇಲ್ಲಿ ವರುಣ್ ಚಕ್ರವರ್ತಿಗೆ ಕೊಡ್ಬೇಕಾಗುತ್ತೆ. ಸುಯಶ್ ಶರ್ಮಾಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. KKR ಟೀಮ್ ಅಲ್ಲೇ ಆಡಿರೋದವರು, ತುಂಬಾ ಕಡಿಮೆ ಮ್ಯಾಚಸ್ ಸಿಕ್ಕಿತ್ತು ಅವರಿಗೆ. 2022 IPL ಅಲ್ಲಿ ಒಂಚೂರು ಜಾಸ್ತಿ ಮ್ಯಾಚ್ ಸಿಕ್ಕಿತ್ತು, 2023 ತುಂಬಾ ಕಡಿಮೆ ಮ್ಯಾಚಸ್ ಸಿಕ್ಕಿದ್ದವರಿಗೆ. ಇವರಿಬ್ರು ಕಂಪ್ಯಾರಿಸನ್ ಮಾಡಿದ್ರೆ ಇಬ್ರು ಸಖತ್ತಾಗಿ ಮಾಡ್ತಾರೆ. ವರುಣ್ ಚಕ್ರವರ್ತಿ ನೀವು ನೋಡಿದಿರಾ, ಮಿಸ್ಟ್ರಿ ಸ್ಪಿನ್ನರ್, ತುಂಬಾ ಸಖತ್ತಾಗಿದೆ ಅವ್ರದ್ದು IPL ಸ್ಟಾಟ್ಸ್. T20 ಅಲ್ಲಂತೂ ಸಖತ್ ಸ್ಟಾಟ್ಸ್ ಇದೆ ಅವರಿಗೆ, ಒಳ್ಳೆ ಬೌಲರು. ಇದು ವರುಣ್ ಚಕ್ರವರ್ತಿಗೆ ಕೊಡ್ಬೇಕಾಗುತ್ತೆ ಗುರು, ಇದು KKR ಕಡೆಗೆ. ನೆಕ್ಸ್ಟ್ ಜಾಶ್ ಹೆಜಲ್ವುಡ್ ವರ್ಸಸ್ ಆಂಡ್ರಿಕ್ ನೋಕಿಯೆ ಅಂತೂ ಚೆನ್ನಾಗಿ ಓಡಿಸ್ಕೊಂಡಿದ್ದಾರೆ ಇತ್ತೀಚೆಗೆ 2-3 ಸೀಸನ್ ಅಲ್ಲಿ. ವಿಕೆಟ್ಸ್ ತೆಗ್ದಿರ್ಬೋದು, ಬಟ್ ಅವ್ರ ಎಕಾನಮಿ ಅಂತೂ ತುಂಬಾ ಜಾಸ್ತಿ ಇದೆ ಗುರು. ಎಲ್ಲ 4 ಓವರ್ಸಿಗೆ 54 ರನ್ಸ್ ಮೇಲೆ ಕೊಟ್ಟಿದ್ದಾರೆ. ಎಕಾನಮಿ 13+ ಇದೆ. ರೀಸೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ 13+ ಇದೆ ಅವ್ರದ್ದು ಎಕಾನಮಿ. ಇಲ್ಲಿ ನೀವು ನೋಡಕ್ ಹೋದ್ರೆ ಜಾಶ್ ಹೆಜಲ್ವುಡ್ ಎಷ್ಟು ಮ್ಯಾಚ್ ಆಡಿ ಎಕ್ಸ್ಪೀರಿಯನ್ಸ್ ಅವರಿಗೆ. ಆಸ್ಟ್ರೇಲಿಯನ್ ಬೌಲರು, ಸೂಪರ್ ಬೌಲರ್ ಗುರು. ಇಲ್ಲಿ ಏನು ಕಂಪ್ಯಾರಿಸನ್ ಬರಲ್ಲ. ಇಲ್ಲಿ ಜಾಶ್ ಹೆಜಲ್ವುಡ್ಗೆ RCB ಕಡೆ ಇದು. ನೆಕ್ಸ್ಟ್ ಲಾಸ್ಟ್ ವೈಭವ್ ಅರೋರಾ ವರ್ಸಸ್ ಯಶ್ ದಯಾಳು ಲಾಸ್ಟ್ ಸೀಸನ್ ಸಖತ್ತಾಗಿ ಮಾಡಿದ್ದಾರೆ. ವೈಭವ್ ಅರೋರಾ ಕೂಡ ಲಾಸ್ಟ್ ಸೀಸನ್ ಸಖತ್ತಾಗಿ ಮಾಡಿದ್ದಾರೆ. ಇವರಿಬ್ರು ಮಧ್ಯೆ ಕಂಪ್ಯಾರಿಸನ್ ಬಂದ್ರೆ 51-49 ಅಂತೀನಿ ಗುರು. ವೈಭವ್ ಅರೋರಾ ಕೂಡ ಸೇಮ್ ಹರ್ಷಿತ್ ರಾಣಾ ತರಾನೇ ಆಗ್ತಾರೆ, ತುಂಬಾ ಸಖತ್ತಾಗಿ ಹಾಕಿದ್ದಾರೆ ಲಾಸ್ಟ್ ಸೀಸನ್. ಯಶ್ ದಯಾಳು ಅದೊಂದು MS ಧೋನಿ ಅವ್ರ ವಿಕೆಟ್ ತೆಗೆದು ನೋಡಿ, ಆ ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಮತ್ತೆ ಅವ್ರ ಬೌಲಿಂಗ್ ಅಲ್ಲಿ ಸ್ಲೋವರ್ ಒನ್ ಕೂಡ ಇದೆ, ಮತ್ತೆ ಲೆಫ್ಟ್ ಆರ್ಮ್ ಬೌಲರ್ ಆಗಿರೋದ್ರಿಂದ ಇದನ್ನ ನಾನು ಯಶ್ ದಯಾಳಿಗೆ ಕೊಡ್ತೀನಿ 51-49 ವೈಭವ್ ಅವರಿಗೆ. ಆಕ್ಚುಲಿ ಇಬ್ರು ಸೇಮ್ ಆಗಿದ್ದಾರೆ. ಇದನ್ನು 50-50 ಕೊಡ್ಬೋದು. ಇದೊಂದು ಅಡ್ವಾಂಟೇಜ್ ಇದೆ ಗುರು ಯಶ್ ದಯಾಳ್ ಅವರಿಗೆ. ನಾನು ಇದನ್ನ RCB ಕಡೆ ಕೊಡ್ತೀನಿ ಯಶ್ ದಯಾಳ್ ಅವ್ರನ್ನ. RCB ವರ್ಸಸ್ KKR ಜಿದ್ದಿ ಇರುತ್ತೆ ಅಂತಾನೆ ಹೇಳ್ಬೋದು ಗುರು. ಯಾಕಂದ್ರೆ 2 ಟೀಮು ಬ್ಯಾಲೆನ್ಸಿಂಗ್ ಆಗಿದೆ, ಬ್ಯಾಟಿಂಗು, ಬೌಲಿಂಗು, ಆಲ್ರೌಂಡರ್ ಎಲ್ಲ ಚೆನ್ನಾಗಿದ್ದಾರೆ. ಅದಕ್ಕೆ ಈ ಮ್ಯಾಚ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ತೀನಿ. ನನಗೆ ಯಾಕೋ RCB ಬೌಲಿಂಗ್ ಸ್ಟ್ರಾಂಗ್ ಇರೋದ್ರಿಂದ KKR ಕಂಪೇರ್ ಮಾಡಿದ್ರೆ ನಾವು ಹೊಡಿತೀವಿ. ಯಾಕಂದ್ರೆ ನಮ್ದು ಪ್ರತಿ ವರ್ಷ ಬೌಲಿಂಗ್ ವೀಕ್ ಇರ್ತಿತ್ತು. ಈ ಸಲ ಬೌಲಿಂಗು ಸಖತ್ತಾಗಿದೆ, ಮತ್ತೆ ಬ್ಯಾಟಿಂಗ್ ಕೂಡ ಲೋವರ್ ಡೌನ್ ಆರ್ಡರ್ ಕೂಡ ಇದ್ದಾರೆ ಈ ಸೀಸನ್ ಅಲ್ಲಿ. ಏನು ತೊಂದರೆ ಆಗಲ್ಲ. ಟೀಮ್ ಬ್ಯಾಲೆನ್ಸ್ ಆಗಿರೋದ್ರಿಂದ ನಾವು ಹೊಡಿತೀವಿ, KKR ನ ಹೊಡಿತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಗುರು. ನೋಡೋಣ ಯಾರು ಗೆಲ್ತಾರೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.